ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಇವತ್ತು ಬೇಗನೆ ಎದ್ದಿದ್ದೀನಿ, ಅಂದರೆ ಬ್ಯಾಕ್ ಟು ರೊಟೀನ್ ಅಂತ. ಯಾಕಂದರೆ ಇವತ್ತಿಂದ ನನ್ನ ಮಗನ ಸ್ಕೂಲ್ ಸ್ಟಾರ್ಟು, ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಎದ್ದಿದ್ದೀನಿ. ಇಷ್ಟು ದಿನ ಸ್ವಲ್ಪ ಲೇಟಾಗಿ ಎದ್ದೇಳ್ತಿದ್ದೆ, 7:30, 7:45, 8 ಗಂಟೆವರೆಗೂ ಎದ್ದಿದ್ದೀನಿ. ಇವಾಗ ಸಮ್ಮರ್ ಹಾಲಿಡೇಸ್ ಇತ್ತಲ್ವ, ಹಾಗಾಗಿ ಇವತ್ತು ಸ್ಕೂಲ್ ಇರೋದ್ರಿಂದ ಸ್ವಲ್ಪ 6:45ಗೆ ಎದ್ದೆ. 6:45ಗೆ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಅಡುಗೆ ಮನೆ ಕಡೆ ಹೋಗಬೇಕು. ಹಾಗೆ ವ್ಲಾಗ್ನೂ ಸಹ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಬೆಳಗ್ಗೆ ನಮ್ಮ ಬ್ರೇಕ್ಫಾಸ್ಟ್ಗೆ ಬಂದು ನಾನಿಲ್ಲಿ ಆಲೂಗೆಡ್ಡೆ ಪಲ್ಯ ಮಾಡಿ ದೋಸೆ ಮಾಡೋಣ ಅಂದ್ಬಿಟ್ಟು ಫಸ್ಟು ಆಲೂಗೆಡ್ಡೆನ ಬೇಯಿಸ್ಕೊತಿದ್ದೀನಿ. ಈ ಸೈಡು ನನಗೆ ಅಂತ ಹೇಳ್ಬಿಟ್ಟು ಬಾಟ್ನೂ ಸಹ ಮಾಡ್ಕೊತಿದ್ದೀನಿ. ಹಾಗೆ ದೋಸೆ ಹಿಡಿಗೆ ನಾನು ನೈಟ್ ಟೈಮ್ ಉಪ್ಪು ಹಾಕಿ ಇಡಲ್ಲ, ಬೆಳಗ್ಗೆನೇ ಇದ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಒಂದು 10 ನಿಮಿಷ ಆಗಲಿ ಅಂತ ಬಿಟ್ಟಿದ್ದೀನಿ. ಬ್ರೇಕ್ಫಾಸ್ಟ್ನ ರೆಡಿ ಮಾಡಿದ್ದೀನಿ, ಆಲ್ಮೋಸ್ಟ್ ಆಯಿತು. ದೋಸೆ ಮತ್ತು ಆಲೂಗೆಡ್ಡೆ ಪಲ್ಯ. ಯಾಕಂದರೆ ನನ್ನ ಮಗ ಸ್ವಲ್ಪ ದೋಸೆನ ಇಷ್ಟಪಡ್ತಾನೆ, ದೋಸೆ ಇಡ್ಲಿ ಮಾಡೋಣ ಅಂದ್ಕೊಂಡೆ. ಬಟ್ ಇವಾಗ ವಿಪರೀತ ಮಳೆ ಇರೋದ್ರಿಂದ ಫರ್ಮೆಂಟೇಷನ್ ಆಗಿಲ್ಲ. ಬೇಗನೆ ರುಬ್ಬಿಟ್ಟೆ, ಆದರೆ ಅಷ್ಟು ಫರ್ಮೆಂಟೇಷನ್ ಆಗಿಲ್ಲ. ಅದಕ್ಕೋಸ್ಕರ ಉಪ್ಪಿಲ್ಲ ಅಂತ ಅಂದರೆ ಇಡ್ಲಿ ಅಷ್ಟು ಚೆನ್ನಾಗಿ ಬರೋಲ್ಲ, ಸಾಫ್ಟಾಗಿ ಬರೋಲ್ಲ. ನನಗೆ ಸೋಡಾ ಎಲ್ಲ ಯೂಸ್ ಮಾಡೋದು ಇಷ್ಟ ಆಗಲ್ಲ, ಅದಕ್ಕೋಸ್ಕರ ನಾನು ಸೋಡಾ ಏನು ಯೂಸ್ ಮಾಡಿಲ್ಲ. ಅದಕ್ಕೆ ಅಂದ್ಬಿಟ್ಟು ಇವಾಗ ಇಡ್ಲಿ ಮಾಡಬೇಕಾಗಿರೋ ಪ್ಲ್ಯಾನು ದೋಸೆಗೆ ಟರ್ನ್ ಆಯಿತು. ದೋಸೆ ಮಾಡಿಬಿಟ್ಟು ಆಲೂಗೆಡ್ಡೆ ಪಲ್ಯ ಮಾಡೋಣ ಅಂದ್ಬಿಟ್ಟು ಮಾಡಿದ್ದೀನಿ. ಇಲ್ಲಿ ಪಲ್ಯ ರೆಡಿಯಾಗಿದೆ, ದೋಸೆನೂ ಸಹ ಹಾಕ್ತಿದ್ದೀನಿ. ಮಗನಿಗೇನು ಬಾಕ್ಸ್ ಇಲ್ಲ, ಬರೀ ಸ್ನ್ಯಾಕ್ಸ್ ಬಾಕ್ಸ್ ಅಷ್ಟೇ. 12 o'clockಗೆಲ್ಲ ಬಿಡ್ತಾರೆ, 9 to 12. ಯಾಕಂದರೆ ಇವತ್ತಿನ ಫಸ್ಟ್ ಡೇ ಆಫ್ ಸ್ಕೂಲ್ ಅಲ್ವಾ, ಅದಕ್ಕೋಸ್ಕರ ಅವ್ನಿಗೆ ಇಷ್ಟವಾಗಿರೋದು ಮಾಡಿಕೊಡ್ತು ಅಂದರೆ 1-2 ತುತ್ತು ತಿಂದ್ಬಿಟ್ಟು ಹೋಗ್ತಾನೆ ಅಂದ್ಕೊಂಡಿದ್ದೀನಿ. ಇನ್ನು ಏನು ಮಾಡ್ತಾನೋ ಗೊತ್ತಿಲ್ಲ. ಇವಾಗ ಅವನು ಸಹ ರೆಡಿಯಾಗಿ ಅಪ್ಪ ಮಗ ಇಬ್ಬರು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಯಾಕಂದರೆ ಫಸ್ಟ್ ಡೇ ಆಫ್ ಸ್ಕೂಲು ಆಗಿರೋದ್ರಿಂದ ದೇವಸ್ಥಾನಕ್ಕೆ ಕರ್ಕೊಂಡೋಗೇನೆ ಲಾಸ್ಟ್ ಇಯರು ಅಷ್ಟೇ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ನೆಕ್ಸ್ಟು ಆಮೇಲೆ ಸ್ಕೂಲಿಗೆ ಬಿಟ್ಟಿದ್ದು. ಈ ಸಲಿನೂ ಅಷ್ಟೇ. ಹಾಗೆಯೇ ಇವಾಗ ಅಪ್ಪ ಮಗ ಹೋಗಿದ್ದಾರೆ. ಅವ್ರು ಬರೋಷ್ಟರಲ್ಲಿ ನಾನು ಬ್ರೇಕ್ಫಾಸ್ಟ್ನ ದೋಸೆನ ಹಾಕಿ ಇಟ್ಬಿಡ್ಬೇಕು. ಹಸ್ಬೆಂಡ್ ಬಾಕ್ಸು ಸಹ ರೆಡಿ ಮಾಡಬೇಕು. ಮಗನ ಬಿಟ್ಬಿಟ್ಟು ಹಾಗೆ ಅವರು ಆಫೀಸ್ಗೆ ಹೋಗ್ತಾರೆ. ಕರ್ಕೊಂಬರೋ ಡ್ಯೂಟಿ ನಂದು, ಬಿಡೋದು ಡ್ಯೂಟಿ ಅವ್ರದ್ದು. ನನ್ನ ಮಗನ ಸ್ಕೂಲ್ ಇದ್ದಾಗ ನನಗೆ ಬರೀ ತಿಂಡಿದ್ದು ಮಾತ್ರ, ಅವನೇನು ತಿಂತಾನೋ ಅಂತ ನೋಡ್ಕೊಂಡು ಮಾಡಬೇಕಲ್ಲ, ಅದೊಂದೇ ರಿಸ್ಕಿ. ಅದು ಬಿಟ್ಟರೆ ಅವನ್ನ ರೆಡಿ ಮಾಡೋದೆಲ್ಲ ನನ್ನ ಹಸ್ಬೆಂಡೇ. ಅವ್ರು ಸ್ನಾನ ಮಾಡಿಸ್ಕೊಡ್ತಾರೆ, ನಾನು ಡ್ರೆಸ್ ಹಾಕ್ಬಿಟ್ಟು ರೆಡಿ ಮಾಡ್ತೀನಿ. ಇನ್ನು ಒಂದೊಂದ್ಸಲಿ ಅವರೇ ತಿನ್ನಿಸ್ತಾರೆ. ಏನಾದರೂ ದೋಸೆ ಇಂಥವಾದರೆ ಅವ್ರ ಹತ್ರನೇ ತಿನ್ನಿಸ್ಕೊತಾನೆ, ಅವ್ರ ಅಪ್ಪನ ಹತ್ರನೇ. ಬಟ್ ಈ ರೈಸ್ ಐಟಮ್ ಅಂದರೆ ಸ್ವಲ್ಪ ಕಷ್ಟ ಅವ್ನು ತಿನ್ನೋದು. ಅದಕ್ಕೋಸ್ಕರ ಇವಾಗ ಹಸ್ಬೆಂಡ್ ಬಾಕ್ಸ್ಗೆ ರೆಡಿ ಮಾಡ್ತಿದ್ದೀನಿ. ಅವರು ಬಿಟ್ಬಿಟ್ಟು ಹೋಗ್ತಾರಲ್ವ, ಅದಕ್ಕೋಸ್ಕರ ಅವ್ರದ್ದು ರೆಡಿ ಆಯಿತು ಅಂದರೆ ನಾನು ನಿಧಾನಕ್ಕೆ ಕೆಲಸ ಮುಗಿಸ್ಕೊಬೋದು. ಇವತ್ತು ಗುರುವಾರ ಬೇರೆ. ಇನ್ನು ನಾನು ಮನೆ ಕಸ ಗುಡಿಸಿ ನೆಲ ಒರೆಸ್ಬೇಕು. ಪಾತ್ರೆ ಏನು ಜಾಸ್ತಿ ಇಲ್ಲ. ಇವಾಗ ಏನು ತಿಂಡಿಗೆ ಯೂಸ್ ಮಾಡ್ಕೊಂಡಿದ್ದೀನೋ ಅಷ್ಟೇ. ನನ್ನ ಮಗನಿಗೆ ಚಿಕ್ಕ ಪುಟಾಣಿ ದೋಸೆ ಬೇಕಂತೆ. ಪುಟಾಣಿ ದೋಸೆ ಹಾಕ್ಬಿಟ್ಟು ಒಂದು ಸ್ನ್ಯಾಕ್ಸ್ ಬಾಕ್ಸ್ ರೆಡಿ ಮಾಡಬೇಕು. ಸ್ನ್ಯಾಕ್ಸ್ ಬಾಕ್ಸ್ ಇದೆ, ಫ್ರೂಟ್ಸ್ ಏನಾದರೂ ಹಾಕಿ ಕಳಿಸ್ಬೇಕು. ಪಪಾಯ ಹಾಕಿ ಕಳಿಸೋಣ ಅಂದ್ಬಿಟ್ಟು ಸಿಪ್ಪೆ ಎಲ್ಲ ತೆಗೆದಿಟ್ಟಿದ್ದೀನಿ. ಮೇಲ್ಗಡೆ ಇದಿರುತ್ತಲ್ಲ ಅದನ್ನು ತೆಗೆದಿಟ್ಟಿದ್ದೀನಿ. ಇವಾಗ ಸ್ನ್ಯಾಕ್ಸ್ ಬಾಕ್ಸ್ನ ರೆಡಿ ಮಾಡಬೇಕು. ಇವಾಗ ಪಪಾಯನ ಹಾಕ್ತೀನಿ. ಒಂಥರ ನರ್ವಸ್ ಅಂದರೆ ಇರ್ತಾನೆ. ಅವನೇನು ಸ್ಕೂಲ್ಗೆ ಹೋಗೋಕ್ಕೆ ಯಾವತ್ತೂ ಹಠ ಮಾಡಿಲ್ಲ. ಅಂದ್ರೂ ಇಷ್ಟು ದಿನ ಜೊತೆಲಿ ಇದ್ನಲ್ವ, ಇವಾಗ ಸ್ಕೂಲಿಗೆ ಕಳ್ಸೋಕೆ ಒಂಥರ ನನಗೆ ಒಂಥರ ಅನ್ನಿಸ್ತಾ ಇದೆ. ಇದು ನಿನ್ನೆವರೆಗೂ ಹೇಳ್ತಿದ್ದೆ, ಫಸ್ಟು ನೀನು ಸ್ಕೂಲ್ಗೆ ಹೋಗು ಅಂತ. ಇವತ್ತು ನನಗೆ ಒಂಥರ ಫೀಲ್ ಅನ್ನಿಸ್ತಿದೆ. ಅಂದರೂ ಬೇಗನೆ ಬಿಡ್ತಾರಲ್ವ, ಏನು ಅಷ್ಟು ಬೇಜಾರಾಗಲ್ಲ ಅಂದ್ಕೊತೀನಿ. ನೋಡಬೇಕು. ಇಷ್ಟು ದಿನ ಇವಾಗ ಆಲ್ಮೋಸ್ಟ್ ಅವನಿಗೆ 3 months ರಜಾ ಕೊಟ್ಟಿದ್ರು. ಮಾರ್ಚ್ ಸ್ಟಾರ್ಟಿಂಗಲ್ಲೇ ರಜಾ ಕೊಟ್ಟಿರೋದ್ರಿಂದ ಆಲ್ಮೋಸ್ಟ್ 3 months ಆಗಿದೆ. ಆ ಕಡೆ ಈ ಕಡೆ ಹೋಗಿಲ್ಲ ಅವನು. ಸ್ವಲ್ಪ ಡ್ರೈ ಫ್ರೂಟ್ಸು ಸಹ ಹಾಕ್ಬಿಡ್ತೀನಿ, ತಿನ್ಕೊಂಬರ್ತಾನೆ. ಅದಕ್ಕೋಸ್ಕರ ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ದಾಯಿತು. ನನ್ನ ಮಗನ ಸ್ಕೂಲ್ ಬ್ಯಾಗು ಸಹ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನು ಅವರು ದೇವಸ್ಥಾನದಿಂದ ಬಂದಿಲ್ಲ, ಹಾಗಾಗಿ ಇವಾಗ ಹೇಗಿದ್ರು ಟೈಮ್ ಇದೆಯಲ್ಲ ಮಾಡಿಕೊಡಿಯೋಣ ಅಂದ್ಬಿಟ್ಟು ಕುಡಿತಾ ಇದ್ದೀನಿ. ನನ್ನ ಮಗನ ಸ್ಕೂಲಲ್ಲಿ ಫಸ್ಟ್ ಡೇ ಆಫ್ ಸ್ಕೂಲ್ ಇತ್ತಲ್ಲ, ಅದಕ್ಕೋಸ್ಕರ ಈ ರೀತಿ ಡೆಕೋರೇಟ್ ಮಾಡಿಬಿಟ್ಟು ಫೋಟೋ ಬೂತ್ ಥರ ಮಾಡಿದರು. ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ನ ಮಾಡಿಕೊಂಡೆ ಅಷ್ಟೇ. ಮತ್ತು ನಾನು ವಿಡಿಯೋನ ಸಂಜೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಬಂದು 4 ಗಂಟೆ. ಬೆಳಗ್ಗೆಯಿಂದ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ. ಮಾಲ್ಟ್ ಎಲ್ಲ ಕುಡಿದ್ಬಿಟ್ಟು ಆಮೇಲೆ ನನ್ನ ಮಗನ ಸ್ಕೂಲಿಗೆ ಬಿಟ್ಟು ನಾನು
ಬೆಳಗ್ಗೆ ತಿಂಡಿ ಮಾಡಿದ್ದೆಲ್ಲ ಪಾತ್ರೆ ಇತ್ತಲ್ಲ, ಆ ಪಾತ್ರೆ ಎಲ್ಲ ತೊಳೆದು ಕಸ ಗುಡಿಸಿ ನೆಲ ಒರೆಸಿ ಆಚೆಗಡೆ ಪ್ಯಾಸೇಜ್ ಎಲ್ಲ ಒರೆಸ್ಕೊಂಡು ಅಷ್ಟು ಮಾಡೋಷ್ಟರಲ್ಲೇ ಟೈಮ್ ಆಗೋಯ್ತು 12 ಗಂಟೆ. 12 ಗಂಟೆಗೆ ಹೋಗಿ ನನ್ನ ಮಗನ್ನ ಕರ್ಕೊಂಬಂದು ತಿರ್ಗಾ ಇವತ್ತು ಬುಕ್ ಇಶ್ಯೂ ಮಾಡ್ತಿದ್ರು. ಮತ್ತೆ ಇನ್ನೊಂದ್ಸಲ ಸ್ಕೂಲ್ ಹತ್ರ ಹೋಗ್ಬಿಟ್ಟು ಬುಕ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಮನೆಗೆ ಬಂದಿದ್ದಾಯಿತು. ಮನೆಗೆ ಬಂದು ತಿರ್ಗಾ ಅವನಿಗೆ ತಿನ್ನಿಸಿ ಅವನ್ನ ಮಲಗಿಸಿ ಆಮೇಲೆ ತಿರ್ಗಾ ನಾನು ಬೆಡ್ಶೀಟ್ಗಳನ್ನ ಒಂದು 3 ಬೆಡ್ಶೀಟ್ನ ಒಗಿಬೇಕಿತ್ತು, ಅದನ್ನು ಸಹ ಮಿಷಿನ್ಗೆ ಹಾಕಿದ್ದೆ. ಬೆಳಗ್ಗೆನೇ ಮಾಡಿದ್ದೆ ಅದನ್ನು. ಇವಾಗ ಹೋಗಿ ಎತ್ಕೊಂಬಂದು ಅವನ್ನೆಲ್ಲ ಮಚ್ಚಿ ಎತ್ತಿಟ್ಟು ಇವಾಗ ದೇವ್ರ ಮನೆಯನ್ನ ಕ್ಲೀನ್ ಮಾಡ್ಕೊತಿದ್ದೀನಿ. ಸಂಜೆ ಪೂಜೆ ಮಾಡಬೇಕಲ್ವಾ, ಅದಕ್ಕೋಸ್ಕರ ಸಂಜೆ ಪೂಜೆ ಮಾಡೋಷ್ಟರಲ್ಲಿ ಎಲ್ಲ ನೀಟ್ ಮಾಡ್ಕೊತು ಅಂದರೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ದೇವ್ರ ಪಾತ್ರೆ ಎಲ್ಲ ತೊಳೆಯೋದೇನು ಜಾಸ್ತಿ ಹೊತ್ತೆ ಏನಾಗಲ್ಲ. ಯಾಕಂದರೆ ನಾನು ಜಾಸ್ತಿ ಸಾಮಗ್ರಿಗಳನ್ನ ಇಟ್ಕೊಂಡಿಲ್ಲ, ದೇವ್ರ ಪಾತ್ರೆಗಳನ್ನ ಜಾಸ್ತಿ ಇಟ್ಕೊಂಡಿಲ್ಲ, ದೇವ್ರ ಫೋಟೋನು ಅಷ್ಟೇ ಜಾಸ್ತಿ ಇಟ್ಕೊಂಡಿಲ್ಲ. ಟೋಟಲ್ ಒಂದು 3 ಫೋಟೋ ಇದ್ದಾವೇನೋ ಅಷ್ಟೇ, ಜಾಸ್ತಿ ಫೋಟೋಸ್ ಎಲ್ಲ ಇಟ್ಕೊಂಡಿಲ್ಲ. ನಾನು ಸಿಂಪಲ್ ಪೂಜೆ ಮಾಡೋದು, ಗ್ರ್ಯಾಂಡ್ ಪೂಜೆ ಜಾಸ್ತಿ ವಸ್ತು ಆ ಥರ ಏನೂ ಇಟ್ಕೊಂಡಿಲ್ಲ. ಸಿಂಪಲ್ ಕಳಸ ದೀಪ, ಕರ್ಪೂರ ಬೆಳಗೋ ಮಂಗಳಾರತಿ ತಟ್ಟೆ, 1 ಗಂಟೆ ಅಷ್ಟೇ ಇಟ್ಕೊಂಡಿರೋದು. ನಾನು ಜಾಸ್ತಿ ಏನು ಇಟ್ಕೊಂಡಿಲ್ಲ. ಅದನ್ನು ತೊಳೆಯೋಕ್ಕೆ ಒಂದು 20 ಮಿನಿಟ್ಸ್ ಆದರೆ ಸಾಕು. ಇನ್ನು ಒಂದು 20 ಮಿನಿಟ್ಸ್ ಫೋಟೋ ಎಲ್ಲ ಸೀಟಷ್ಟರಲ್ಲಿ ಒಂದು 40 ಮಿನಿಟ್ಸ್ ಆದರೆ ಬೇಗ ಆಗಿಬಿಡುತ್ತೆ. 40 ಮಿನಿಟ್ಸ್ ಹಿಡಿಯಲ್ಲ, ಹಾಫ್ ಆನ್ ಅವರ್ ಅಂದ್ಕೊಳ್ಳಿ. ನಾನು ವಿಡಿಯೋನ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ದೇವ್ರ ಪೂಜೆ ಎಲ್ಲ ಮಾಡಿದ್ದಾಯಿತು, ಹಾಗೆ ದೇವಸ್ಥಾನಕ್ಕೂ ಸಹ ಹೋಗಿ ಬಂದಿದ್ದಾಯಿತು. ಇವಾಗ ನೈಟ್ ಅಡುಗೆ ಮಾಡಬೇಕು. ನೈಟ್ ಅಡುಗೆ ಬಂದುಬಿಟ್ಟು ಸಿಂಪಲ್ಲಾಗಿ ಕುಷ್ಕ ಮಾಡೋಣ ಅಂತ. ಸುಮ್ಮನೆ ಅನ್ನ ಸಾಂಬಾರೆಲ್ಲ ಮಾಡಿದ್ರೆ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೆ ಇವಾಗ ಬೆಳಗ್ಗೆ ದೋಸೆ ಮಾಡಿದ್ವಲ್ಲ, ಬೆಳಗ್ಗೆ ಮಧ್ಯಾಹ್ನ ದೋಸೆನೇ ತಿಂದ್ವಿ. ಹಾಗಾಗಿ ಇವಾಗ ಸ್ವಲ್ಪ ರೈಸ್ ಬೇಕು. 1 ಟೈಮ್ ಆದರೂ ನಮಗೆ ರೈಸ್ ಬೇಕೇ ಬೇಕು. ಅದಕ್ಕೋಸ್ಕರ ಇವಾಗ ಸಿಂಪಲ್ಲಾಗಿ ದಿಢೀರ್ ಅಂತ ಕುಷ್ಕ ಮಾಡೋಣ ಅಂತ. ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಈಸಿ ರೆಸಿಪಿ, ವಿತಿನ್ 10 ಮಿನಿಟ್ಸಲ್ಲೆಲ್ಲ ಆಗಿಬಿಡುತ್ತೆ. ಕಡಿಮೆ ಇಂಗ್ರೀಡಿಯೆಂಟ್ಸು, ಸಕ್ಕತ್ತಾಗಿರುತ್ತೆ ಟೇಸ್ಟು. ಇವಾಗ ರೆಸಿಪಿನ ಶೇರ್ ಮಾಡ್ತೀನಿ ಬನ್ನಿ. ಇವಾಗ ಕುಷ್ಕ ಮಾಡ್ಕೊಳ್ಳೋಕ್ಕೆ ಫಸ್ಟು 1-2 ಸ್ಪೂನ್ ಆಗೋಷ್ಟು ಎಣ್ಣೆ, 1 ಸ್ಪೂನ್ ತುಪ್ಪನ ಹಾಕ್ಕೊತಿದ್ದೀನಿ. ಚಿಕ್ಕ ಸ್ಪೂನಲ್ಲಿ 2 ಸ್ಪೂನ್ ಎಣ್ಣೆ ಮತ್ತು 1 ಸ್ಪೂನ್ ತುಪ್ಪನ ಹಾಕ್ಕೊಂಡಿದ್ದೀವಿ. ಇಲ್ಲಿ ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಕಸ್ತೂರಿ ಮೇಥಿ, ಸ್ವಲ್ಪ ಸೋಂಪು ಇಷ್ಟನ್ನು ಹಾಕ್ಕೊಂಡು ಅದು ಫ್ರೇಗ್ರೆನ್ಸ್ ಬಿಟ್ಕೊಂಡಿದ್ದಾದಮೇಲೆ ಇವಾಗ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿನ ಹಾಗೆ ಕಟ್ ಮಾಡಿಲ್ಲ ನಾನು, ಹಾಗೇ ಹಾಕ್ಕೊಂಡಿದ್ದೀನಿ. 1 ಈರುಳ್ಳಿ, ದಪ್ಪ ಸೈಜು 1 ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಫ್ರೈ ಆಗಬೇಕು. ಸ್ವಲ್ಪ ಅಂದರೆ ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕು. ಈ ರೀತಿ ಫ್ರೈ ಆಗಿದ್ದಾದಮೇಲೆ 1 ದಪ್ಪ ಸೈಜಿನ ಟೊಮೊಟೊನ ತೊಗೊಂಡಿದ್ದೀನಿ. ಟೊಮೊಟೊನೂ ಅಷ್ಟೇ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಆಗಬೇಕು. ಅದು ಫುಲ್ ಸಾಫ್ಟ್ ಆಗಬೇಕು ಟೊಮೊಟೊ, ಹಾಗಾದ್ರೇ ಟೇಸ್ಟ್ ಬರೋದು. ಇವಾಗ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗ್ತಿದ್ದಂಗೆ ಇವಾಗಲೇ 1 ಹಿಡಿ ಆಗೋಷ್ಟು ಕೊತ್ತಂಬರಿ ಪುದೀನಾನ ಹಾಕ್ಕೊತಿದ್ದೀನಿ. ಫ್ರೇಗ್ರೆನ್ಸ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ, ನೀವು ನೋಡಿ ಹಾಕ್ಕೊಳ್ಳಿ. ಇವಾಗ 1/4 ಟೀ ಸ್ಪೂನಷ್ಟು ಅರಿಶಿನ, 1 ಸ್ಪೂನ್ ಚಿಲ್ಲಿ ಪೌಡರ್, ಹಾಗೆ 1/2 ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಹಾಕ್ಕೊಂಡು ಮಸಾಲಾನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಹಾಗೆ 1/2 ಕಪ್ ಆಗೋಷ್ಟು ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಅದ್ರ ಮಸಾಲದೆಲ್ಲ ರಾ ಸ್ಮೆಲ್ಲೆಲ್ಲ ಹೋಗಬೇಕು, ಅದು ಆ ರೀತಿ ಫ್ರೈ ಮಾಡಬೇಕು. ಮಸಾಲೆ ಎಲ್ಲ ರಾ ಸ್ಮೆಲ್ ಹೋಗಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋಬೇಕು. ಆ ರೀತಿ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದ್ದಾದಮೇಲೆ ಮೊದಲೇ ನಾನು ಬಾಸುಮತಿ ರೈಸ್ನ ನೆನೆಸಿ ಇಟ್ಕೊಂಡಿದ್ದೆ, ಆ ರೈಸ್ನ ಹಾಕ್ಕೊತಿದ್ದೀನಿ. ಆ ರೈಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ, ಅಂದರೆ ಅಕ್ಕಿನ ಹುರ್ಕೊತಿದ್ದೀನಿ. ಈ ರೀತಿ ಮಾಡೋದ್ರಿಂದ ರೈಸು ಹುಡಿಯಾಗಿ ಬರುತ್ತೆ. ಇವಾಗ 1 ನಿಮಿಷ ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ಇವಾಗ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರಲ್ವ, ಇದು ಬಾಸುಮತಿ ರೈಸ್ ಆಗಿರೋದ್ರಿಂದ ನಾನು 1 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ಅಷ್ಟೇ ನೀರನ್ನ ಹಾಕ್ತಿದ್ದೀನಿ. ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ನೀವೇನಾದರೂ ಪಾತ್ರೆಯಲ್ಲಿ ಮಾಡ್ತಿದ್ದೀರಾ ಅಂದರೆ 2 ಗ್ಲಾಸ್ ನೀರು ಹಾಕ್ಕೊಳ್ಳಿ. ಇದು ಬಾಸುಮತಿ ರೈಸ್ ಆಗಿರೋದ್ರಿಂದ ಮೊದಲೇ ನೆನೆಸಿರೋದ್ರಿಂದ ಸ್ವಲ್ಪ ನಾನು ಕಡಿಮೆ ಹಾಕ್ಕೊತಿದ್ದೀನಿ. ಸ್ವಲ್ಪ ಲೇಟಾಗಿ ಊಟ ಮಾಡಿದ್ದೀವಿ. ಅಡುಗೆ ಮಾಡಿ ನನ್ನ ಮಗಂದು ಬೈಂಡಿಂಗ್ ಹಾಕೋ ಕೆಲಸ ಇತ್ತಲ್ಲ, ಇವತ್ತು ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ನನ್ನ ಹಸ್ಬೆಂಡ್ ಬಂದಿದ್ದ ತಕ್ಷಣ ಬೈಂಡಿಂಗ್ ಮಾಡ್ಕೊಂಡ್ರು. ಇನ್ನೂ ಟೈಮ್ ಇತ್ತು, ಇನ್ನೂ 10 ಡೇಸ್ ಟೈಮ್ ಹಂಗಿದ್ರು ಅವ್ರು ಇವತ್ತೇ ಮಾಡಿ ಮುಗಿಸ್ಬಿಡೋಣ. ಡೈಲಿ ಇಟ್ಕೊಂತು ಅಂದರೆ ಇವತ್ತು ಸ್ವಲ್ಪ ನಾಳೆ
ಸ್ವಲ್ಪ ಅಂತ ಹೇಳ್ಕೊಂಡು ಹೋಗುತ್ತೆ ಬಿಡು, ನಾಳೆ ಮಾಡೋಣ ಅಂತ. ಅದ್ರ ಬದಲು ಇವತ್ತೇ ಮಾಡಿ ಮುಗಿಸ್ಬಿಡ್ತೀನಿ, ನಾನು ಮಾಡ್ಕೊತೀನಿ, ನೀನು ಹೋಗು ಅಂತ. ಸರಿ ಆಯಿತು ಅಂದ್ಬಿಟ್ಟು ನಾನು ಅಡುಗೆನ ಹೇಗಿದ್ರು ಮಾಡಿದ್ವಲ್ಲ, ನಾನು ಅಡುಗೆ ಮಾಡ್ಕೊಂಡೆ. ನನ್ನ ಹಸ್ಬೆಂಡ್ ಬೈಂಡಿಂಗ್ ಸಖತ್ತಾಗಿತ್ತು. ಬೈಂಡಿಂಗ್ ಎಲ್ಲ ಹಾಕಿದ್ಮೇಲೆ ಒಂದು ರೌಂಡ್ ಸ್ವಲ್ಪ ರಿಫ್ರೆಶಿಂಗ್ ಆಗಲಿ ಅಂದ್ಬಿಟ್ಟು ಒಂದು ರೌಂಡ್ ಸುಮ್ಮನೆ ಹಾಗೆ ಬೈಕಲ್ಲಿ ಒಂದು ರೌಂಡ್ ಹೋಗ್ಬಿಟ್ಟು ಬಂದ್ವಿ. ಇವಾಗಿನ ಜಸ್ಟ್ ಊಟ ಆಯಿತು, ಈಗ 9:15. ಈಗಿನ ಊಟ ಮುಗಿಸಿ ವಿಡಿಯೋ ಏನು ಮಾಡೋಣ ಅಂತ ಅಂದ್ಬಿಟ್ಟು ಈಗ ಸ್ಟಾರ್ಟ್ ಮಾಡಿದ್ದೀನಿ. ಕುಷ್ಕ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ನಿಮ್ಗೆ ಅನಿಸ್ಬೋದು ಯಾವ ರೆಸಿಪಿ ಶೇರ್ ಮಾಡಿದ್ರು ಇದೇ ಹೇಳ್ತಾರೆ ಅಂತ. ನನಗೆ ಯೂಶ್ವಲಿ ಫುಡ್ಡಿ ಆಯಿತಾ, ಟೇಸ್ಟ್ ಚೆನ್ನಾಗಿದ್ದರೆ ಮಾತ್ರ ಚೆನ್ನಾಗಿದೆ ಅಂತ ಹೇಳ್ತೀನಿ, ಇಲ್ಲಾಂದರೆ ನಾನು ಆ ವಿಡಿಯೋನ ಅಪ್ಲೋಡು ಮಾಡೋಕ್ಕೋಗಲ್ಲ, ರೆಫರು ಸಹ ಮಾಡೋಕ್ಕೋಗಲ್ಲ. ನಾನು ಆ ಥರ ಚೆನ್ನಾಗಿತ್ತ, ನನಗೆ ಚೆನ್ನಾಗಿ ಅನ್ನಿಸ್ತಾ ಅದನ್ನು ಮಾತ್ರನೇ ರೆಫರ್ ಮಾಡೋದು, ವಿಡಿಯೋ ಅಪ್ಲೋಡು ಸಹ ಮಾಡೋದು, ರೆಫರ್ ಮಾಡೋದು. ನಿಜವಾಗ್ಲೂ ಹೇಳ್ತಿದ್ದೀನಿ, ಸಖತ್ತಂದರೆ ಸಖತ್ತಾಗಿತ್ತು. ಹೇಳೋಕ್ಕೆ ಏನು ಹೇಳ್ತಾರಲ್ಲ, ವರ್ಡ್ಸೇ ಸಿಗ್ತಿಲ್ಲ, ಅಷ್ಟು ಎಕ್ಸಲೆಂಟಾಗಿತ್ತು, ಚೆನ್ನಾಗಿತ್ತು. ಊಟ ಮುಗಿಸಿ ಇವಾಗ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ. ಆವಾಗ ಅಡುಗೆ ಮಾಡಿದ್ನಲ್ಲ, ಆವಾಗಲೇ ಎಲ್ಲ ತೊಳೆದಿಟ್ಟಿದ್ದೆ. ಇವಾಗ ತಿಂದಿರೋ 2 ತಟ್ಟೆ ಇದೆ, ಅದನ್ನು ತೊಳೆದಿಟ್ಟು ಅಂದರೆ ಅಡುಗೆ ಮನೆ ಕಂಪ್ಲೀಟಾಗಿ ಕ್ಲೀನ್ ಆಯಿತು. ಇವತ್ತಿನ ರೊಟೀನ್ ನಂದು ಈ ರೀತಿ ಇತ್ತು. ನನ್ನ ಮಗನ ಫಸ್ಟ್ ಡೇ ಆಫ್ ಸ್ಕೂಲ್ ಮತ್ತು ನನ್ನ ರೊಟೀನು. ಹಾಗೆ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಒಂಥರ ಫೀಲ್ ಅನಿಸುತ್ತೆ, ಅವ್ರ ಮನೇಲಿ ಇರ್ಬೇಕಂದ್ರೇ ಒಂಥರ ಫೀಲ್ ಅನಿಸುತ್ತೆ, ಎಷ್ಟೊತ್ತಿಗೆ ಸ್ಕೂಲ್ಗೆ ಹೋಗ್ತಾರಪ್ಪ ಅಂತ. ಅದೇ ಅವ್ರು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಯ್ಯೋ ಎಷ್ಟೊತ್ತಿಗೆ ಮನೆಗೆ ಬರ್ತಾರಪ್ಪ, ಮಿಸ್ ಮಾಡ್ಕೊತಿದ್ದೀವಿ ಅಂತ ಅನಿಸುತ್ತೆ. ನಂತರನೇ ನೀವು ಅಂತ ಕಮೆಂಟ್ ಮಾಡಿ. ನನಗೆ ಇವತ್ತು ಹಾಗೆ ಅನಿಸ್ತು, ಟೈಮೇ ಹೋಗ್ತಿಲ್ಲ, ಎಷ್ಟು ಇದು ಮಾಡಿದ್ರೂ ಟೈಮೇ ಹೋಗ್ತಿಲ್ಲ. ಹಂಗೆ ಕೆಲಸ ಮುಗಿಸೋಷ್ಟರಲ್ಲಿ ಕೆಲಸ ಎಲ್ಲ ನಿಧಾನಕ್ಕೆ, ಹಂಗಿದ್ರು ಮಾಡ್ಲೋ ಬೇಡವೋ ಅನ್ನೋಂಗೆ ಮಾಡಿದೆ. ನಿಧಾನಕ್ಕೆ ಮಾಡಿದ್ರೂ ಟೈಮು ಏನು ಹೇಳ್ತಾರೆ 12 ಗಂಟೆ ಆಯಿತು. ನನ್ನ ಕೆಲಸ ಎಲ್ಲ ಮುಗಿಯೋಷ್ಟರಲ್ಲಿ ಹೋಗಿ ಕರ್ಕೊಂಬಂದು ಹಂಗೆ ಹಿಂಗೆ ಆಗೋಷ್ಟರಲ್ಲೇ ಇವತ್ತು ದಿನ ಕಳೀತು. ಇವತ್ತಿನ ರೊಟೀನ್ ನಂದು ಈ ರೀತಿಯಾಗಿತ್ತು. ಇವತ್ತಿನ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಆವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.